ಚಾನಲ್. ನಾನು ನಿಮ್ಗೆ ಇವತ್ತು ನೀಡಲ್ ಯೂಸ್ ಮಾಡಿ ಗ್ರ್ಯಾಂಡಾಗಿ ಕುಚ್ಚಾಕೋದನ್ನ ಹೇಳ್ಕೊಡ್ತಿದ್ದೀನಿ. ನೋಡಿ, ನಾವು ಈ ಥರ ನೀಡಲ್ಗೆ ಈ ಥರ 2 ಎಳೆ ದಾರನ ಪೋಣಿಸ್ಕೊಂಡಿದ್ದೀನಿ. ಅದು 4 ಎಳೆ ಆಗಿದೆ. ಇವಾಗ ನೋಡಿ, ಈ ಥರ ನಿಮಗೆ ಎಷ್ಟು ಬೇಕಷ್ಟಕ್ಕೆ ಗ್ಯಾಪ್ ಮಾಡ್ಕೊಳ್ಳಿ. ನೋಡಿ, ನಾನು ಇಷ್ಟು ಗ್ಯಾಪ್ ಬಿಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಕೆಳಗಡೆಯಿಂದ ದಾರ ತಂದು ನಮಗೆ ಸ್ವಲ್ಪ ಲೆಂತ್ ಬರೋ ಅಷ್ಟು ಕಟ್ ಮಾಡ್ಕೋಬೇಕು. ಇವಾಗ ಮತ್ತೆ ಗಂಟು ಹಾಕ್ಕೋಬೇಕಿಲ್ಲಿ. ನೋಡಿ, ಇದೇ ಥರ ನೋಡಿ, ಇದ್ರ ಪಕ್ಕ ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ನೋಡಿ ಈ ಥರ ಮತ್ತು ಪಕ್ಕದಲ್ಲೊಂದು ಗಂಟು ಹಾಕ್ಕೋಬೇಕು ದಾರ. ನೋಡಿ ಈ ಥರ ಮತ್ತು ಇದೇ ರೀತಿ ನಾವು 4 ಟೈಮು ಗಂಟು ಹಾಕಿಟ್ಕೋಬೇಕು. ಮತ್ತು ಅದರ ಪಕ್ಕನೇ 4 ದಾರನೂ ಒಂದೇ ಗ್ಯಾಪ್ ಇರಬೇಕು. ಆ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ತಾ ಹೋಗಬೇಕು. ಮತ್ತು ನೋಡಿ, ನಾನು ಆಗಲೇ ಸ್ವಲ್ಪ ಮಾಡಿದ್ದೀನಿ, ಅದು ನಾನು ನಿಮಗೆ ತೋರಿಸ್ತಿದ್ದೀನಿ. ಇದು 4 ಆದಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ನಾವು ಇದೇ ರೀತಿ ಸ್ಯಾರಿ ಫುಲ್ಲು ಮಾಡ್ತಾ ಹೋಗಬೇಕು. ನೆಕ್ಸ್ಟು ನಾನು ಇದಕ್ಕೆ ಬೀಡು ಯಾವ ರೀತಿ ಆ್ಯಡ್ ಮಾಡೋದು ಅಂತ ಈ ಥರ 4 ನಾವು ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ದಾರನ ಕಟ್ಕೋಬೇಕು. ನಾನು ಇದಕ್ಕೆ ಬೀಡ್ ಸೇರಿಸೋದ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನೀಡಲ್ಗೆ ನಾನು ಜರಿ ಥ್ರೆಡ್ನ ಹಾಕಿ ಗಂಟು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ನೋಡಿ ಈ ಥರ 2 ಥರ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ದಪ್ಪು ಬೀಡು ಮತ್ತು ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನಾವು ನೋಡಿ ಈ ಥರ ದಾರನ ಈ ಥರ ಹಾಕೋಬೇಕು. ಹಾಕ್ಕೊಂಡು ಬೀಡನ್ನ ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೋಬೇಕು. ದಾರನೆಲ್ಲ ಈ ಥರ ಮಾಡ್ಕೊಂಬಿಟ್ರೆ ನಿಮಗೆ ಡಿಸ್ಟರ್ಬ್ ಆಗೋಲ್ಲ ಮಾಡಬೇಕಾದ್ರೆ. ಇಲ್ಲಾಂದರೆ ಎಲ್ಲದು ದಾರ ಸಿಕ್ಕಾಕೊಳ್ಳೋ ಥರ ಅನಿಸುತ್ತೆ. ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ. ನೋಡಿ ಈ ಥರ ಮತ್ತು ಎಲ್ಲದಕ್ಕೂ ಈ ಥರ ಬೀಡನ್ನ 4 ದಾರಕ್ಕೂ ಸೇರಿಸ್ಕೋಬೇಕು. ನೋಡಿ, 2 ದಾರಕ್ಕಾದಮೇಲೆ ನೋಡಿ ಇದನ್ನು ಮುಂದೆ ದುಕ್ಕಿ ಈ ಥರ ಇಟ್ಕೊಂಡು ಒಂದು ಗಂಟು ಹಾಕ್ಕೋಬೇಕು. 2 ಸೇರಿಸಿ ಗಂಟು ಹಾಕ್ಕೋಬೇಕು. ನೋಡಿ ಈ ಥರ. ಈ ಥರ ಬಂತು. ಈ ಥರ ಹಾಕಿ ಮತ್ತು ಇದಕ್ಕೂ ನಾವು ಹಾಗೆ ಮಾಡಬೇಕು. ಈ 2 ದಾರಕ್ಕೂ ಮತ್ತು ಬೀಡನ್ನ ಸೇರಿಸ್ಕೋಬೇಕು. ನೋಡಿ, ಮತ್ತು ಪಕ್ಕದಕ್ಕೂ ಬೀಡ್ ಸೇರಿಸ್ಕೋಬೇಕು. ಸೇರಿಸಾದ್ಮೇಲೆ 2 ಈ ಥರ ಸೇರಿಸ್ಕೊಂಡು ಇವಾಗ ನೋಡಿ 2 ಒಟ್ಟಿಗೆ ಇಟ್ಕೊಂಡು ಈ ಥರ ಗಂಟು ಹಾಕ್ಕೋಬೇಕು. ನೋಡಿ, ಈ ಥರ ಗಂಟು ಹಾಕ್ಕೋಬೇಕು. ಇವಾಗ ನೋಡಿ, ಈ 2 ದಾರನೂ ಗಂಟು ಹಾಕಿದ್ವಲ್ಲ ಅದರಲ್ಲಿ ಹೋಗಿ ಮತ್ತೆ ಇವಾಗ ಬಿಗ್ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ, ಈ ಥರ ಬೀಡನ್ನ ಆ್ಯಡ್ ಮಾಡಿ. ಇದಕ್ಕೆ ಬೀಡ್ ಆ್ಯಡ್ ಮಾಡಬಾರ್ದು, ಹಾಗೇ ದಾರ ತಗೊಂಡು ನೋಡಿ ಈ ಥರ ಇಟ್ಕೊಳ್ಳಿ. ಮತ್ತು ಈ ಬೀಡಲ್ಲೇ ಹೋಗ್ಬೇಕು ನಾವು.
ಬೀಡಿಂದ ಹೋಗಿ ದಾರನ ಈ ಥರ ತರಬೇಕು. ನೋಡಿ ಈ ಥರ ಬರುತ್ತೆ. ನೋಡಿ ಈ ಥರ ಮಾಡಿ ಟೈಟಾಗಿ ಎಳ್ಕೊಳ್ಳಿ. ಇವಾಗ ಇದೆಲ್ಲದನ್ನು ಸೇರಿಸಿ ನಾವು ಗಂಟು ಹಾಕ್ಕೋಬೇಕು. ಈ ಥರ ಗಂಟು ಮಾಡ್ಕೋಬೇಕು. ಈ ಥರ ಟೈಟಾಗಿ ಗಂಟು ಹಾಕ್ಕೊಳ್ಳಿ. ನೋಡಿ ಇವಾಗ ಈ ಬೀಡ್ ಕೆಳಗಡೆ ಗ್ಯಾಪ್ ಬರುತ್ತಲ್ಲ, ಇಲ್ಲಿ ಈ ಗ್ಯಾಪಲ್ಲಿ ನಾವು ಕುಶನ್ನ ಕಟ್ಕೋಬೇಕು. ಇಲ್ಲಿಂದ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಬೀಡನ್ನ ಒಂದೊಂದಕ್ಕೇ ಸೇರಿಸ್ತಾ ಬರಬೇಕು. ಒಂದೊಂದೇ ಸೇರಿಸ್ತಾ ಬನ್ನಿ. ನೋಡಿ ಈ ಥರ 4ಕ್ಕೂ ಸೇರಿಸ್ಕೋಬೋದು. ಫಸ್ಟು ಆ ಥರನಾದರೂ ಮಾಡ್ಕೊಳ್ಳಿ, ಹಾಗಾದರೂ ಹೀಗಾದ್ರೂ ಮಾಡ್ಕೊಳ್ಳಿ. ಎರಡೆರಡಕ್ಕೆ ಸೇರಿಸಾದ್ಮೇಲೆ ಗಂಟಾದರೂ ಹಾಕ್ಕೋಬೋದು. ನೋಡಿ ಇವಾಗ ಈ ಥರ ಗಂಟು ಹಾಕ್ಕೋಬೇಕು. ಟೈಟಾಗಿ ಹಾಕ್ಕೊಳ್ಳಿ ನೀಟಾಗಿ. ಇವಾಗ ಈ ಥರ ಹಾಕಾದ್ಮೇಲೆ ನಾವು ಇದಕ್ಕೆ ಸ್ಟಾರ್ಟಿಂಗ್ ಇರುತ್ತಲ್ಲ, ಇದಕ್ಕೆ ನಾವು ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೀವು ಇದೇ ಥರ ಬೀಡ್ ಹಾಕಬೇಕು ಅನ್ನೋದೇನಿಲ್ಲ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಬೀಡನ್ನ ಸೇರಿಸ್ಕೋಬೋದು. ನೋಡಿ ಇವಾಗ ಇದನ್ನು ಇಟ್ಕೊಂಡು ಇದರಲ್ಲಿ ಹೋಗಿ ದಾರ ಎಳ್ಕೋಬೇಕು. ಈ ಥರ ಎಳ್ಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇವಾಗ ಎಲ್ಲದೂ ಸೇರಿಸಿ ಗಂಟು ಹಾಕ್ಕೋಬೇಕು. ಟೈಟಾಗಿ ಹಾಕ್ಕೊಳ್ಳಿ. ದಾರ ಸರಿಯಾಗಿ ಬರಲಿಲ್ಲ ಅಂದರೂ ಓಕೆ, ನಮಗೆ ಕುಚ್ಚು ಕಟ್ಟಬೇಕಾದ್ರೆ ಎಲ್ಲ ನೀಟಾಗಿ ಆಗುತ್ತೆ. ನೋಡಿ ಈ ಥರ ಬಂತು. ನಾವು ಇದಕ್ಕೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇದೆ, ಬೀಟ್ ಕೆಳಗಡೆ ಗ್ಯಾಪ್ ಇದೆಯಲ್ಲ, ಅಲ್ಲಿ ನಾವು ಕುಚ್ಚು ಕಟ್ಕೋಬೇಕು. ನೋಡಿ ನಾನು ಸ್ಯಾರಿ ಫುಲ್ಲು ಎಲ್ಲದಕ್ಕೂ ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಮಾಡಿಕೊಂಡು ಲಾಸ್ಟಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ. ನೋಡಿ ನಾನು ನಿಮಗೆ ಕುಚ್ಚು ಕಟ್ಟೋದನ್ನು ತೋರಿಸ್ಕೊಡ್ತಿದ್ದೀನಿ. ನೋಡಿ ನಾನು ಇಲ್ಲಿ 60 ಎಳೆ ದಾರನ ಡಬಲ್ ಮಾಡಿ ನೋಡಿ ಈ ಥರ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ ನಾನು ಹೇಳಿದ್ನಲ್ಲ ಗ್ಯಾಪು, ಈ ಥರ ಗ್ಯಾಪಲ್ಲೇ ಹೋಗಿ ದಾರ ತಂದು ನೋಡಿ ನನಗೆ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಡಿಸೈನ್ ಈ ಥರ ಬಂದಿದೆ. ನೋಡಿ ನಾನು ಆವಾಗಲೇ ಹೇಳ್ದಾಗೆ ನಾನು ಬೀಟ್ ಕೆಳಗಡೆ ಥ್ರೆಡ್ ಗಂಟು ಹಾಕಿದ್ದೆಲ್ಲ ಗ್ಯಾಪ್ ಇತ್ತಲ್ಲ, ಅಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಅದೇ ರೀತಿ ಕುಚ್ಚನ್ನ ಕಟ್ಕೊಳ್ಳಿ. ನೋಡಿ ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು. ನೀಡಲಲ್ಲಿ ಈ ಥರ ನೀವು ಡಿಸೈನ್ನ ಹಾಕೋಬೋದು. ಈ ಡಿಸೈನ್ಗೆ 300ಇಂದ 400ವರೆಗೆ ಚಾರ್ಜ್ ಮಾಡ್ಕೋಬೋದು. ಈ ಡಿಸೈನ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.